ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದು, ದೈವಾರಾಧನೆಯಲ್ಲಿ ತೊಡಗಿಸೋದಕ್ಕೆ ಪೋಷಕರಾಗಿರೋ ನಮಗೆ ಆಶೀರ್ವಚನ ಮತ್ತು ಸಲಹೆ ನೀಡಬೇಕು ಅಂತ ಕೇಳಿಕೊಳ್ತೀನಿ. ಮಕ್ಕಳು ಹುಟ್ಟಿದ ತಕ್ಷಣ ಅವರಿಗೆ ಏನನ್ನೋ ಹೇಳ್ಕೊಡ್ಬೇಕು ಅನ್ನೋ ಬಯಕೆ ನಿಮಗೆ. ನೀವು ಏನೋ ಒಂದನ್ನ ಹೇಳ್ಕೊಡೋಕೆ ಮೊದಲು ನೀವು ಏನನ್ನ ಗಮನಿಸಬೇಕು ಅಂದ್ರೆ ಜೀವನದ ಬಗ್ಗೆ ನಿಮ್ಗೇನ್ ಗೊತ್ತು? ಜೀವನ ಅಂದ್ರೆ ನೀವು ಮಾಡೋ ಕೆಲಸ ಎಲ್ಲ ಯಾತಕ್ಕಾಗಿ ಮಾಡ್ತೀರಾ? ಸಂತೋಷವಾಗಿ ಬದುಕಬೇಕು ಅಂತ ಓದ್ತೀರಿ, ಸಂತೋಷವಾಗಿ ಬದುಕಬೇಕು ಅಂತ ಕೆಲ್ಸಕ್ಕೆ ಹೋಗ್ತೀರಿ, ಸಂತೋಷವಾಗಿ ಬದುಕಬೇಕು ಅಂತ ಮದ್ವೆ ಮಾಡ್ಕೋತೀರಿ, ಮಕ್ಕಳನ್ನ ಹೆರ್ತೀರಿ, ಇನ್ನೇನನ್ನು ಮಾಡ್ತೀರಿ. ಇದೆಲ್ಲ ಮಾಡಿದ್ಮೇಲೂ ನಿಮ್ಮ ಮಗುವನ್ನ ಹೋಲಿಸಿ ನೋಡಿದ್ರೆ ಯಾರು ಸಂತೋಷವಾಗಿದ್ದಾರೆ? ಯಾರು? ನೀವು ಜಾಸ್ತಿ ಸಂತೋಷವಾಗಿದ್ದೀರಾ ಅಥವಾ ಅವರ? ಮಕ್ಕಳು. ಹಾಗಿದ್ರೆ ಜೀವನದ ಬಗ್ಗೆ ಅವರಿಗೆ ಹೆಚ್ಚು ತಿಳುವಳಿಕೆ ಇದೆಯಾ ಅಥವಾ ನಿಮಗ? ಸಂತೋಷವಾಗಿರೋದು ಹೇಗೆ ಅಂತ ತಿಳಿದವರು ಜೀವನದಲ್ಲಿ ಕನ್ಸಲ್ಟೆಂಟ್ ಆಗಿ ಇರಬೇಕಾ ಅಥವಾ ಸಂತೋಷದ ಬಗ್ಗೆ ತಿಳಿದಿರೋರು ಕನ್ಸಲ್ಟೆಂಟ್ ಆಗಿರ್ಬೇಕಾ? ನಿಮ್ಮ ಮಗು ತಾನೇ ಕನ್ಸಲ್ಟೆಂಟ್. ನಿಮಗೇನ್ ಗೊತ್ತು? ಬದುಕುಳಿಯೋದು ಗೊತ್ತು. ಸಮಾಜದಲ್ಲಿ ಹೇಗೆ ಹಣ ಸಂಪಾದನೆ ಮಾಡಬಹುದು, ಹೇಗೆ 4 ಜನರ ಮಧ್ಯೆ ಹೋರಾಡೋದು ಅನ್ನೋದು ಗೊತ್ತು. ಇದನ್ ಬೇಕಾದ್ರೆ ನೀವು ಸ್ವಲ್ಪ ಅವರಿಗೆ ಹೇಳ್ಕೊಡ್ಬಹುದು, ಇಲ್ದಿದ್ರೆ ಅವರೇ ಕಲ್ತ್ಕೊಳ್ತಾರೆ. ಆದ್ರೆ ಜೀವನದ ಬಗ್ಗೆ ನಿಮಗೇನ್ ಗೊತ್ತು? ಹೋಲಿಸಿ ನೋಡಿದ್ರೆ ಅವರೇ ತಾನೇ ಮೇಲು. ಸೃಷ್ಟಿಕರ್ತನಿಗೆ ಅವರು ತಾನೇ ಹತ್ತಿರವಾಗಿರೋದು. ಹಾಗಾಗಿ ಅವರಿಗೆ ದೈವದ ಬಗ್ಗೆ ಎಲ್ಲ ಹೇಳ್ಕೊಡ್ಬೇಕಿಲ್ಲ. ಸ್ವಲ್ಪ ನೀವು ಅವ್ರ ಥರಾನೇ ಕಟ್ಟುಪಾಡಿಲ್ಲದೆ ಆಡಿ ನಲಿದಾಡಿ ಹಾಡಿ ಸ್ವಲ್ಪ ಅವ್ರ ಜೊತೆ ಇದ್ರೆ ನಿಮ್ಮ ಮಕ್ಕಳು ಚೆನ್ನಾಗೇ ಬೆಳೀತಾರೆ. ಯಾಕಂದ್ರೆ ನೀವು ಕೆಡಿಸದೇ ಇದ್ರೆ ಅವ್ರು ಚೆನ್ನಾಗೇ ಬೆಳೀತಾರೆ. ಜೀವನನ ತಿಳಿಯದವರು ಜೀವನದ ಬಗ್ಗೆ ಹೇಳಿಕೊಡ್ತಾ ಹೀಗಾಗಿದೆ. ಬದುಕುಳಿಯೋದನ್ನ ಮಾತ್ರ ಹೇಳ್ಕೊಡ್ಬಹುದು ಸ್ವಲ್ಪ ಮಟ್ಟಕ್ಕೆ.